ಇನ್ನೂ ಮುಗಿದಿಲ್ಲ ಕುರ್ಚಿಯ ಕಾದಾಟ. ರಾಜ್ಯ ರಾಜಕೀಯದ ಬಗ್ಗೆ ಹೇಳೋದಕ್ಕೆ ಏನೂ ಇಲ್ಲ. ನನ್ನ ಹತ್ತಿರವಂತೂ ಹೇಳೋದಕ್ಕೆ ಏನೂ ಇಲ್ಲ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ಇದು. ನನ್ನ ಹತ್ತಿರವಂತೂ ಹೇಳೋದಕ್ಕೆ ಏನೂ ಇಲ್ಲ ಅಂತ ಹೇಳಿದ್ದಾರೆ. ರಾಜ್ಯ ರಾಜಕೀಯದ ಬಗ್ಗೆ ಖರ್ಗೆ ಅವರು ಮಾತನಾಡ್ತಾ ಇದ್ದಾರೆ. ನೋಡೋಣ. ಇದರ ಬಗ್ಗೆ ಏನು ಈಗ ನಡೆದಂಥ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ. ಅದಕ್ಕಾಗಿ ತಾವು ಪದೇ ಪದೇ ಇಲ್ಲಿ ನಿಂತು ನಿಮ್ಮ ಸಮಯನೂ ಹಾಳ ಮತ್ತು ನನಗೂ ಬೇಜಾರಾಗ್ತಾ ಇದೆ. ಬಿಸಿಲಲ್ಲಿ ಚಳಿಯಲ್ಲಿ ನಿಂತು ಅದಕ್ಕೆ ದಯವಿಟ್ಟು ಏನಿರೋದು ಹೈಕಮಾಂಡ್ ಮಾಡ್ತದೆ. ಅದಕ್ಕಾಗಿ ತಾವು ಇದ್ರ ಬಗ್ಗೆ ಹೆಚ್ಚಿನ ತಲೆಸ್ ಕೆಡಿಸ್ಕೊಳ್ತಕ್ಕಂಥದ್ದು ಸರಿಯಲ್ಲ. ಥ್ಯಾಂಕ್ ಯು. ರಾಜ್ಯ ರಾಜಕೀಯದ ಬಗ್ಗೆ ಹೇಳೋದಕ್ಕೆ ಏನೂ ಇಲ್ಲ ಅಂತ ಹೇಳಿದ್ರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ನನ್ನ ಹತ್ತಿರವಂತೂ ಹೇಳೋದಕ್ಕೆ ಏನೂ ಇಲ್ಲ. ಏನೇ ತೀರ್ಮಾನ ಮಾಡಬೇಕಾಗಿದ್ರು ಕೂಡ ಅದನ್ನು ಮಾಡೋದು ಹೈಕಮಾಂಡ್. ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಹೇಳೋದಕ್ಕೇನೂ ಇಲ್ಲ ಅಂತ ಒನ್ ಲೈನ್ ಆನ್ಸರ್ ಹೇಳಿದ್ರು ಮಲ್ಲಿಕಾರ್ಜುನ ಖರ್ಗೆ. ಮತ್ತೊಂದು ಪ್ರಶ್ನೆಗೆ ಅವರು ಉತ್ತರ ಕೊಡೋದಕ್ಕೂ ಕೂಡ ರೆಡಿ ಇರಲಿಲ್ಲ. ಅಲ್ಲಿಂದ ತೆರಳಿದ್ದಾರೆ. ಒಂದೇ ಒಂದು ಉತ್ತರವನ್ನ ಕೊಟ್ಟು, ಅದು ನನ್ನ ಹತ್ತಿರ ಏನೂ ಹೇಳೋ ಕುಡಿದಿಲ್ಲ ಅಂತ ಹೇಳಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ಇದು. ರಾಜ್ಯ ರಾಜಕೀಯದ ಸ್ಥಿತಿಗತಿಗಳ ಬಗ್ಗೆ, ಎಸ್ಪೆಷಲಿ ಕಾಂಗ್ರೆಸ್ ಬಗ್ಗೆ ಹೇಳೋದಕ್ಕೆ ಏನೂ ಇಲ್ಲ ಅಂತ ಹೇಳಿದ. ಏನೇ ತೀರ್ಮಾನ ಮಾಡಬೇಕಾದ್ರೂ ಕೂಡ ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಬೆಳವಣಿಗೆಗಳು ಇಲ್ಲ ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ರಾಜ್ಯ ರಾಜಕೀಯದ ಬಗ್ಗೆ ಹೇಳೋದಕ್ಕೆ ಏನೂ ಇಲ್ಲ ಅನ್ನುವಂತಹ ಒಂದೇ ಒಂದು ಉತ್ತರ. ಇದರಲ್ಲಿ ನಾನಾ ಅರ್ಥಗಳು ಈಗ ವ್ಯಾಖ್ಯಾನ ಆಗ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ಬೆನ್ನಲ್ಲೇ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯಾಗಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು. ನಾನು ಸುಮಾರು ನೀವು 3 ದಿನದಿಂದ ಸತತವಾಗಿ ಇಲ್ಲಿ ನಿಂತಿದ್ರಿ. ನನಗೆ ಭಾಳ ಬೇಜಾರಾಗಿದೆ. ಯಾಕಂದರೆ ಯಾವ ವಿಷಯ ಇಲ್ಲದೆ ನಾನು ಏನಾದರೂ ಹೇಳಿದರೆ ಚೆನ್ನಾಗಿರೋದಿಲ್ಲ. ಆದರೆ ನಿಮಗೆ ಒಂದು ವಿಶೇಷ ವಿನಂತಿ ಅಂದರೆ ನನ್ನ ಹತ್ರ ಹೇಳೋಕ್ಕೆ ಏನೂ ಇಲ್ಲ. ಮತ್ತು ನಾನು ದಯವಿಟ್ಟು ಯಾವ ವಿಚಾರದಲ್ಲೂ ಕೂಡ ಇದ್ರ ಬಗ್ಗೆ ಏನು ಈಗ ನಡೆದಂಥ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ. ಅದಕ್ಕಾಗಿ ತಾವು ಪದೇ ಪದೇ ಇಲ್ಲಿ ನಿಂತು ನಿಮ್ಮ ಸಮಯನೂ ಹಾಳ ಮತ್ತು ನನಗೂ ಬೇಜಾರಾಗ್ತಾ ಇದೆ. ಬಿಸಿಲಲ್ಲಿ ಚಳಿಯಲ್ಲಿ ನಿಂತು ಅದಕ್ಕೆ ದಯವಿಟ್ಟು ಏನಿರೋದು ಹೈಕಮಾಂಡ್ ಮಾಡ್ತದೆ. ಅದಕ್ಕಾಗಿ ತಾವು ಇದ್ರ ಬಗ್ಗೆ ಹೆಚ್ಚಿನ ತಲೆಸ್ ಕೆಡಿಸ್ಕೊಳ್ತಕ್ಕಂಥದ್ದು. ನಾನು ಸುಮಾರು ನೀವು 3 ದಿನದಿಂದ ಸತತವಾಗಿ ಇಲ್ಲಿ ನಿಂತಿದ್ರಿ. ನನಗೆ ಭಾಳ ಬೇಜಾರಾಗಿದೆ. ಯಾಕಂದರೆ ಯಾವ ವಿಷಯ ಇಲ್ಲದೆ ನಾನು ಏನಾದರೂ ಹೇಳಿದರೆ ಚೆನ್ನಾಗಿರೋದಿಲ್ಲ. ಆದರೆ ನಿಮಗೆ ಒಂದು ವಿಶೇಷ ವಿನಂತಿ ಅಂದರೆ ನನ್ನ ಹತ್ರ ಹೇಳೋಕ್ಕೆ ಏನೂ ಇಲ್ಲ. ಮತ್ತು ನಾನು ದಯವಿಟ್ಟು ಯಾವ ವಿಚಾರದಲ್ಲೂ ಕೂಡ ಇದ್ರ ಬಗ್ಗೆ ಏನು ಈಗ ನಡೆದಂಥ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ. ಅದಕ್ಕಾಗಿ ತಾವು ಪದೇ ಪದೇ ಇಲ್ಲಿ ನಿಂತು ನಿಮ್ಮ ಸಮಯನೂ ಹಾಳ ಮತ್ತು ನನಗೂ ಬೇಜಾರಾಗ್ತಾ ಇದೆ. ಬಿಸಿಲಲ್ಲಿ ಚಳಿಯಲ್ಲಿ
ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಖರ್ಗೆ ಅವರು ಏನೂ ಇಲ್ಲ ಹೇಳೋದಕ್ಕೆ ನನ್ನ ಬಳಿ ಅಂತ ಹೇಳಿದ್ರು. ಇದ್ರ ಜೊತೆಗೆ ಏನೇ ತೀರ್ಮಾನ ಮಾಡಿದ್ರು ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ. ಎಐಸಿಸಿ ಅಧ್ಯಕ್ಷರನ್ನ ಹೊರತುಪಡಿಸಿದಂಗೆ ಹೈಕಮಾಂಡ್ ಇರೋದಿಲ್ಲ ಅನ್ನುವಂಥದ್ದು ನಮಗೂ ಗೊತ್ತು, ಅದು ಖರ್ಗೆ ಅವರಿಗೂ ಕೂಡ ಗೊತ್ತಿರುವಂತ ವಿಚಾರ. ಈ ಏನು ಇಲ್ಲ ಅನ್ನೋದ್ರಲ್ಲಿ ಎಲ್ಲ ಇದೆ ಅಂತ ಅನಿಸ್ತಿಲ್ವಾ? ಖಂಡಿತವಾಗ್ಲೂ ಅರುಣ್, ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು ಮತ್ತೆ ರಾಜಕಾರಣದ ಬಗ್ಗೆ ಸಂಪೂರ್ಣವಾಗಿ ಬಲವಂತವರು ಮತ್ತೆ ಹೈಕಮಾಂಡ್ ನಾಯಕರಿಗೂ ಕೂಡ ಹತ್ರ ಇರುವಂತ ನಾಯಕರು. ಆದ್ರೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯ ನಾಯಕತ್ವದ ಬದಲಾವಣೆ ಬಗ್ಗೆ ಎಲ್ಲೋ ಒಂದ್ ಕಡೆ ಮಾತನಾಡೋದಕ್ಕೆ ಹಿಂದೇಟನ್ನ ಆಗ್ತಾ ಇದ್ದಾರೆ. ಯಾಕಂದ್ರೆ ಕಡೆ ಮಾತಾಡಿದ್ರು ಕೂಡ ಅವ್ರು ಇಕ್ಕಟ್ಟಿಗೆ ಸಿಲುಕಬೇಕಾಗತ್ತ ಅನ್ನುವಂತ ಭಯ ಕೂಡ ಅವರ ಇರುವಂತದ್ದು. ಹಾಗಾಗಿನೇ ಯಾರ ಕಡೆ ಮಾತಾಡಿದ್ರು ಕಷ್ಟ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರು ಕೂಡ ಬೋಟ್ ಮಾಡಿರುವಂತದ್ದು ಅಂತಿಮವಾಗಿ ರಾಹುಲ್ ಗಾಂಧಿ ಅವರನ್ನ. ಬಹುಶಃ ನಾಳೆ ಅಥವಾ ನಾಡಿದ್ದು ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದ್ರ ಮುಖಾಂತರವಾಗಿ ರಾಜ್ಯ ಕಾಂಗ್ರೆಸ್ ನಾಯಕತ್ವದಲ್ಲಿ ಎದ್ದಿರತಕ್ಕಂಥ ಒಂದು ಪ್ರಶ್ನೆಯನ್ನ ಎಲ್ಲೊಂದು ಕಡೆ ಅದನ್ನು ಗೊಂದಲ ಸರಿಪಡಿಸುವಂತೆ ಮುಂದಾಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಒಂದ್ ಕಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗಾಗಲೇ ಖರ್ಗೆ ಅವರನ್ನ ಭೇಟಿ ಮಾಡಿ ಡಿಸಿಎಂ ಡಿ ಕೆ ಶಿವಕುಮಾರ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಒತ್ತಡವನ್ನು ಹಾಕಿದ್ದಾರೆ ಶಾಸಕರ ಮುಖಾಂತರವಾಗಿ, ಶಾಸಕರ ಸಹಿ ಸಂಗ್ರಹದ ಆಧಾರದ ಮೇಲೆ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಬಣದ ಸಚಿವರುಗಳು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಯಕತ್ವ ಬೇಕು, ಅದನ್ನ ಮುಂದುವರಿಸುವಂತ ನಿಟ್ಟಿನಲ್ಲಿ ಕೂಡ ಮನವಿಯನ್ನು ಮಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ. ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಳಿ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ 3 ದಿನಗಳ ಹಿಂದೆ ದೆಹಲಿಯಲ್ಲೂ ಕೂಡ ಮಾತಾಡಿದ್ದಾರೆ. ಮುಖ್ಯಮಂತ್ರಿ ಪದವಿಯನ್ನು ಆದಷ್ಟು ಬೇಗ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಒಂದು ಸ್ಪಷ್ಟತೆ ಬೇಕು ಅನ್ನುವಂಥದ್ದು. ಇದೆಲ್ಲದರ ನಡುವೆ ಎಲ್ಲೂ ಕೂಡ ಖರ್ಗೆ ಮುಖ್ಯವಾಗಿ ಮುಖ್ಯಮಂತ್ರಿಗಳಿಗೆ ನೆನೆ ದಿನ ಸಮಾಧಾನ ಪಡಿಸುವ ನಿಟ್ಟಿನಲ್ಲಿ ಮುಂದಾದ್ರೆ ವಿನಃ ಅವ್ರಿಗೂ ಕೂಡ ಒಂದು ರೀತಿ ಸ್ಪಷ್ಟವಾದಂತಹ ಒಂದು ಭರವಸೆ ಸಂದೇಶ ಕೊಡುವಂತ ನಿಟ್ಟಿನಲ್ಲಿ ಕೂಡ ಖರ್ಗೆ ಅವರು ಮುಂದಾಗಿಲ್ಲ. ಏನೇ ಇದ್ರೂ ಕೂಡ ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳಿಗೆ ಹೇಳದಂತೆ ಕಾಣಿಸ್ತಾ ಇರುವಂತದ್ದು. ಇವತ್ತು ಮಾಧ್ಯಮಗಳು ಕೂಡ ಮಾತಾಡಿದ ಸಂದರ್ಭದಲ್ಲಿ ಅದೇ ಒಂದು ಮಾತನ್ನ ಹೇಳಿರುವಂತದ್ದು, ಏನೇ ಇದ್ರೂ ಕೂಡ ನನ್ನ ಹತ್ರ ಏನೂ ಇಲ್ಲ, ಈಗ ನಡೆದಿರ್ತಕ್ಕಂಥ ವಿದ್ಯಮಾನಗಳ ಬಗ್ಗೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂಥದ್ದು. ಸದ್ಯಕ್ಕೆ ರಾಹುಲ್ ಗಾಂಧಿ ಅವರು ಬಿಹಾರ ಚುನಾವಣೆ ಫಲಿತಾಂಶದ ಸೋಲಿನಿಂದಿರುವಂತದ್ದು ಮತ್ತೆ ಈಗಾಗಲೇ ವಿದೇಶ ಪ್ರವಾಸದಲ್ಲಿದ್ದಾರೆ. ಬಹುಶಃ 26ನೇ ತಾರೀಕು ಅವರು ದೆಹಲಿಗೆ ವಾಪಸ್ ಆಗುವಂತ ಸಾಧ್ಯತೆ ಇದೆ. ಅಂತಿಮವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಎದ್ದಿರತಕ್ಕಂಥ ಒಂದು ದೊಡ್ಡ ಮಟ್ಟದ ಸಂದಿಗ್ಧ ಪರಿಸ್ಥಿತಿಯನ್ನ ಒಂದು ರೀತಿ ಅವಲೋಕನ ತಿಳಿಗೊಳಿಸುವ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ತೀರ್ಮಾನವನ್ನು ಮಾಡಬೇಕಾಗುತ್ತೆ. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿಸಿಎಂ ಡಿ ಕೆ ಶಿವಕುಮಾರ್ ನಡೆ ಬಗ್ಗೆ ಗೊತ್ತಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಮ್ಯಾಂಡ್ ಅನ್ನು ಮಾಡಿ ಇಟ್ಟಿದ್ದಾರೆ ಗೊತ್ತಿದೆ. ಮತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಂದ್ರೆ ಸ್ವತಃ ತಮ್ಮ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ನಡೀತಿದೆ ಅದೆಲ್ಲದರ ಬಗ್ಗೆ ಕೂಡ ತಿಳಿದುಕೊಂಡಿರುವಂತದ್ದು. ಹೀಗಾಗಿ ಈಗ ಸದ್ಯಕ್ಕೆ ಮಾಧ್ಯಮಗಳಿಗೆ ಕೊಟ್ಟಂತ ಸಂದರ್ಭದಲ್ಲಿ ಏನಾದ್ರೂ ಸಿದ್ದರಾಮಯ್ಯ ಪರವಾಗಿ ಮಾತಾಡಿದ್ರು ಕಷ್ಟ, ಅದು ಡಿಸಿಎಂ ಕೆಂಗಣಿಗೆ ಗುರಿ ಆಗಬೇಕಾಗುತ್ತೆ. ಮತ್ತೆ ಡಿಸಿಎಂ ಪರವಾಗಿ ಹೇಳಿದ್ರು ಕೂಡ ಕಷ್ಟ, ಅದು ಮುಖ್ಯಮಂತ್ರಿಗಳ ಕೆಂಗಣಿಗೆ ಗುರಿ ಆಗಬೇಕಾಗುತ್ತೆ ಅನ್ನುವಂಥದ್ದು. ಮತ್ತೊಂದು ಕಡೆ ದಲಿತರು ಅಂದ್ರೆ ತಮ್ಮ ಸಮುದಾಯದ ಕೂಡ ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಬೇಕು ಅನ್ನೋ ಒತ್ತಡ ಈಗ ಕೇಳಿ ಬರ್ತಿರುವಂತದ್ದು, ಅದು ಪರಮೇಶ್ವರ ಮುಖಾಂತರವಾಗಿ. ಇದೆಲ್ಲದರ ನಡುವೆ ಎಲ್ಲೊಂದು ಕಡೆ ರಾಜ್ಯ ಕಾಂಗ್ರೆಸ್ ನಾಯಕತ್ವದ ಬಗ್ಗೆ ಅಂದ್ರೆ ಏನು ಕೂಡ ಬಿಟ್ಕೊಡ್ತಿರುವಂತ ನಿಟ್ಟಿನಲ್ಲಿ ಈಗ ಖರ್ಗೆ ಅವರು ಇರುವಂತದ್ದು. ಬಹುಶಃ ನಾಳೆ ಅಥವಾ ನಾಡಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಹೋದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಒಂದು ಸ್ಪಷ್ಟವಾದಂತ ನಿಲುವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಮುಖ್ಯವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಸಿಸಿ ಅಧ್ಯಕ್ಷರಾದರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಹತ್ತಿರವಾಗಿದ್ರು ಕೂಡ ಇಲ್ಲಿ ರಾಜ್ಯ ಕರ್ನಾಟಕದ ಬಗ್ಗೆ ತೀರ್ಮಾನ ಮಾಡುವಂತ ನಿಟ್ಟಿನಲ್ಲಿ ಖರ್ಗೆ ಅವರು ಕಷ್ಟ. ಯಾಕಂದ್ರೆ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರವಾಗಿನೇ ಈಗ ರಾಹುಲ್ ಗಾಂಧಿ ಅವ್ರ ಮೇಲೆ ಬೊಟ್ಟನ್ನ ಮಾಡಿದ್ದಾರೆ. ಈಗ ನೋಡ್ಬೇಕಾಗುತ್ತೆ ಖರ್ಗೆ ಅವರು ನಾಳೆ ಅಥವಾ ನಾಡಿದ್ದು ದೆಹಲಿಗೆ ಹೋದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಬಳಿ ಏನೆಲ್ಲ ಬೇಡಿಕೆಗಳನ್ನ ನೀಡುತ್ತಾರೆ, ರಾಹುಲ್ ಗಾಂಧಿ ಅವರು ರಾಜ್ಯ ಕಾಂಗ್ರೆಸ್ ನಾಯಕತ್ವದ ವಿಚಾರವಾಗಿ ಏನ್ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು. ಅರುಣ್, ಕೃಷ್ಣ, ಎಐಸಿಸಿ ಅಧ್ಯಕ್ಷರು ಬೇರೆ ಯಾವುದೋ ರಾಜ್ಯದವರು ಆಗಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ, ಬಟ್ ರಾಜ್ಯದವರೇ ಆಗಿರೋದ್ರಿಂದ ಖರ್ಗೆ ಅವರು ರಾಜ್ಯ ರಾಜಕಾರಣದ ಎಲ್ಲಾ ಸೂಕ್ಷ್ಮತೆಗಳನ್ನ ಬಲ್ಲಂತವರು, ಹಿರಿಯ ಮುತ್ಸದ್ದಿ ರಾಜಕಾರಣಿ ಕೂಡ. ಹಾಗಾಗಿ ಆಗ್ತಾ ಇರುವಂತಹ ಈ ಬೆಳವಣಿಗೆಗಳು, ಸಮಸ್ಯೆಗಳೇನಿದೆ ಕಾಂಗ್ರೆಸ್ನಲ್ಲಿ ಎಸ್ಪೆಷಲಿ, ಇದನ್ನ ಸರಾಗವಾಗಿ ಹೋಗಲಾಡಿಸ್ತಾರೆ ಎನ್ನುವಂತಹ ಒಂದು ರೀತಿಯಾದಂತಹ ಭರವಸೆ ಇತ್ತು ಅಂತ ಕಾಣಿಸುತ್ತೆ ಉಳಿದಂತ ಕಾಂಗ್ರೆಸ್ ಹೈಕಮಾಂಡ್ನ ನಾಯಕರುಗಳಿಗೆ. ಬಟ್ ಖರ್ಗೆ ಅವರು ಕೂಡ ಈ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಟೆನ್ಸ್ ಆದಂಗೆ ಕಾಣಿಸ್ತಾ ಇಲ್ವಾ? ಖಂಡಿತವಾಗ್ಲೂ ಸಂಕಷ್ಟದ ಸಿಲುಕಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಖರ್ಗೆ ಅವರು ಈ ಹಿಂದೆ ಮುಖ್ಯವಾಗಿ ಬೇರೆ ಚುನಾವಣೆ ಫಲಿತಾಂಶ ಪ್ರಕಟ ಆದ ಕೂಡಲೇ ಮುಖ್ಯಮಂತ್ರಿಗಳು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಖರ್ಗೆ ಅವರನ್ನ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದ ಬಗ್ಗೆ ಏನಿದ್ರು ಕೂಡ ಖರ್ಗೆ ಅವರ ಜೊತೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳಿ ಅನ್ನೋ ಸಲಹೆಯನ್ನ ರಾಹುಲ್ ಗಾಂಧಿ ಅವರು ಮುಖ್ಯಮಂತ್ರಿಗೆ ಕೊಟ್ಟಿದ್ರು. ಮುಖ್ಯಮಂತ್ರಿಗಳು ಅದರಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡೋದ್ರ ಮುಖಾಂತರ ದೆಹಲಿಯಲ್ಲಿ ಸಂಪುಟ ಪುನರಚನೆ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿದ್ರು. ಅದಾದ ನಂತರವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ, ಮುಖ್ಯವಾಗಿ ಮುಖ್ಯಮಂತ್ರಿಗಳು ಬದಲಾವಣೆ ಆಗಬೇಕು, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಒತ್ತಡಗಳೇನು ಕೇಳಿ
ಬರ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಕೆಲವೊಂದು ಕಡೆ ಖರ್ಗೆ ಅವರನ್ನ ಮುಖ್ಯಮಂತ್ರಿಗಳು ಭೇಟಿ ಮಾಡೋದ್ರ ಮುಖಾಂತರವಾಗಿ ಸಮಗ್ರವಾಗಿ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ವರುಣ್, ಸಾಮಾನ್ಯವಾಗಿ ಯಾವುದೇ ಒಂದು ಪಾರ್ಟಿಯಲ್ಲಿ ಅಧ್ಯಕ್ಷರಾಗಿರುವಂತವರು ಕೇವಲವಾಗಿ ಹೆಸರಿಗೆ ಇರ್ತಾರೆ ಅನ್ನೋದು ಕೂಡ ಚರ್ಚೆ ಆಗುತ್ತೆ. ಬಹುಶಃ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಹೆಸರಿಗಷ್ಟೇ ಅಧ್ಯಕ್ಷರಾಗಿ ಇದ್ದಾರೆ. ಇಂತಹ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಖರ್ಗೆ ಅವರಿಂದ ಸಾಧ್ಯ ಆಗಲ್ಲ, ಎಐಸಿಸಿ ಅಧ್ಯಕ್ಷರಿಂದ ಸಾಧ್ಯವಾಗುವುದಿಲ್ಲ. ಬದಲಾಗಿ ರಾಹುಲ್ ಗಾಂಧಿ ಅಥವಾ ಸೋನಿಯಾ ಗಾಂಧಿ ಅವರು ಅಂತಿಮವಂತ ಅವ್ರು ಏನ್ ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ ಆಗುವಂತದ್ದು ಚರ್ಚೆ ಆಗುವಂತದ್ದು ಸಾಮಾನ್ಯವಾಗಿ. ಅದೇ ರೀತಿಯಾಗಿ ಈಗ ಕರ್ನಾಟಕ ರಾಜ್ಯ ರಾಜಕಾರಣದ ಬಗ್ಗೆ ಖರ್ಗೆ ಅವರು ಗೊತ್ತಿದ್ರು, ಮತ್ತೆ ಖರ್ಗೆ ಅವರು ಕರ್ನಾಟಕದವರು ಆಗಿದ್ರು ಕೂಡ ಇಲ್ಲ ಒಂದ್ ಕಡೆ ಕರ್ನಾಟಕದ ರಾಜ್ಯ ಕಾಂಗ್ರೆಸ್ ನಾಯಕತ್ವದ ಬಗ್ಗೆ ಇಲ್ಲ ಒಂದ್ ಕಡೆ ಒಂದು ಸ್ಪಷ್ಟವಾದ ನಿರ್ಧಾರವನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಅವರು ಅಸಹಾಯಕರಾಗಿದ್ದಾರೆ ಅನ್ನುವಂಥದ್ದು ಈಗ ಇದರಿಂದನೇ ಗೊತ್ತಾಗ್ತಾ ಇದೆ. ಮತ್ತೆ ಈಗ ಏನೇ ತೀರ್ಮಾನವನ್ನು ತೆಗೆದುಕೊಂಡ್ರು ಮತ್ತೆ ಎಲ್ಲದ್ರ ಬಗ್ಗೆ ಕೂಡ ಗೊತ್ತಾಗಿದೆ ಖರ್ಗೆ ಅವರಿಗೆ. ಒಂದು ವೇಳೆ ಇಲ್ಲಿ ತೀರ್ಮಾನ ತೆಗೆದುಕೊಂಡ್ರು ಏನೇ ಒಂದು ನಿರ್ಧಾರವನ್ನು ಪ್ರಕಟ ಮಾಡಿದ್ರು ಕೂಡ ಅದು ರಾಜ್ಯ ಕಾಂಗ್ರೆಸ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ರೀತಿ ಬೇರೆ ರೀತಿಯಂತ ಪರಿಣಾಮಗಳು ಬೀರಬಹುದು, ಮತ್ತೆ ಬೆಂಕಿ ಕೂಡ ದೊಡ್ಡ ಮಟ್ಟದಲ್ಲಿ ಉರಿಬಹುದು. ಆ ಒಂದು ಕಾರಣಕ್ಕೋಸ್ಕರವಾಗಿಯೇ ಖರ್ಗೆ ಅವರು ಏನೋ ಒಂದು ಕಡೆ ಎಚ್ಚರಿಕೆ ನಡೆಯನ್ನು ತೋರೋದ್ರ ಮುಖಾಂತರವಾಗಿ ಈಗ ನಡೀತಿರುವಂತಹ ಬೆಳವಣಿಗೆಗಳ ಬಗ್ಗೆ ಗೊತ್ತಿದ್ರು ಕೂಡ ಅದ್ರ ಬಗ್ಗೆ ನನ್ನ ಹತ್ರ ಹೇಳೋದಕ್ಕೆ ಏನೂ ಇಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮುಖಾಂತರವಾಗಿ ಫೈನಲ್ ಆಗಿ ರಾಹುಲ್ ಗಾಂಧಿ ಅವರಿಗೆ ಮತ್ತೆ ಬೊಟ್ ಮಾಡುವಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಸದ್ಯಕ್ಕೆ ಬಿಹಾರ ಚುನಾವಣೆ ಫಲಿತಾಂಶದಿಂದಾಗಿನೇ ಇನ್ನೂ ಕೂಡ ಹೊರಗಡೆ ಬಂದಿಲ್ಲ. ಇಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಅದ್ರ ಮುಖ್ಯವಾಗಿ ಕರ್ನಾಟಕ ಕಾಂಗ್ರೆಸ್ನ ನಾಯಕತ್ವದ ಬದಲಾವಣೆ ವಿಚಾರವಾಗಿ ಖರ್ಗೆ ಹೇಳಿದ ಬಳಿಕವಾಗಿ ರಾಹುಲ್ ಗಾಂಧಿ ಅವರು ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಈಗ ಪ್ರಶ್ನೆ ಆಗಿರುವಂತದ್ದು. ಅರುಣ್, ಕೃಷ್ಣ, ಹೋಲ್ಡ್ ಆನ್, ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ ನಿಮ್ಮಿಂದ. ಬೆಳಗ್ಗೆಯಿಂದಲೂ ಕೂಡ ಚಟುವಟಿಕೆಗಳ ತಾಣವಾಗಿದೆ ಸಿಎಂ ಸಿದ್ದರಾಮಯ್ಯನವರ ಮನೆ. ಸಿಎಂ ಮನೆಗೂ ಕೂಡ ಆಪ್ತ ಸಚಿವರು ಶಾಸಕರ ದಂಡು ಹರಿದು ಬರ್ತಾನೆ ಇದೆ. ಕಳೆದ 2 ದಿನಗಳಿಂದಲೂ ಕೂಡ ಇದು ನಿರಂತರವಾಗಿದೆ. ಖರ್ಗೆ ಭೇಟಿ ಬಳಿಕ ಸಿಎಂ ಮನೆಗೆ ಮಹದೇವಪ್ಪ ಭೇಟಿ ಕೊಟ್ಟರು. ಎಂಸಿ ಸುಧಾಕರ್, ಭೈರತಿ ಸುರೇಶ್, ಪೊನ್ನಣ್ಣ ಭೇಟಿಯನ್ನು ಕೊಟ್ಟಿದ್ದಾರೆ. ನಿನ್ನೆ ಖರ್ಗೆ ಮನೆಯಲ್ಲಾದಂತಹ ಮೀಟಿಂಗ್ ಬಗ್ಗೆ ಕುತೂಹಲ ಇರುತ್ತೆ ಸಹಜವಾಗಿ ಉಳಿದಂತಹ ನಾಯಕರುಗಳಿಗೆ. ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗ ಸುಮಾರು 2 ಗಂಟೆ ಚರ್ಚೆ ನಡೆಸಿ ಸಚಿವರು ಶಾಸಕರು ತೆರಳಿರುವುದು ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ. ಇತ್ತ ಡಿಕೆಶಿ ಭೇಟಿಯಾಗಿದ್ದಾರೆ. ಶಾಸಕ ಕುಣಿಗಲ್ ರಂಗನಾಥ್ ದೆಹಲಿ ಭೇಟಿ ನಂತರದಲ್ಲಿ ಇವರು ಫಸ್ಟ್ ಟೈಮ್ ಭೇಟಿಯಾಗಿರೋದು. ಡಿಕೆ ಶಿವಕುಮಾರ್ ಅವರನ್ನು ಖಾಸಗಿ ಕಾರ್ಯಕ್ರಮಕ್ಕೆ ತೆರಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡದೆ ಅಲ್ಲಿಂದ ಹೋದ್ರು. ಡಿಕೆಶಿ ಅವರ ಮನೆ ಕೂಡ ಪವರ್ ಸೆಂಟರ್ ಆಗ್ತಾ ಇದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಮನೆ ಕೂಡ ಪವರ್ ಸೆಂಟರ್ ಆಗ್ತಾ ಇದೆ. ಮತ್ತೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆ ಕೂಡ. ಎರಡು ಮೂರು ದಿನ ಇದ್ರಲ್ಲ, ಅದು ಕರೆಕ್ಟ್ ಕಾಲ್ ಒಂದು ಭೇಟಿ ಆದ್ವಿ. ಅದು ಬಿಟ್ಟು ಬೇರೆ ಏನೇನಿಲ್ಲ, ಯಾವ ವಿಷಯನೂ ಮಾತಾಡಲಿಲ್ಲ. ಪಕ್ಷ ಸಂಘಟನೆಗಳು ಮಾಡೋದು, ಚುನಾವಣೆಗಳನ್ನು ಎದುರಿಸೋದು, ಕಾರ್ಯಕರ್ತರಲ್ಲಿ ಸ್ಥಾಯಿ ಶಕ್ತಿ ತುಂಬೋದನ್ನ ಬಿಟ್ಟು ನೀವು ಹೇಳಿದಂತ ಒಂದು ವಿಷಯನೂ ಚರ್ಚೆ ಆಗಿದೆ. ಸ್ಥಳೀಯ ಚುನಾವಣೆ ಇದೆಯಲ್ಲ, ಲೋಕಲ್ ಬಾಡಿ ಎಲೆಕ್ಷನ್ಸ್ ಇದೆಯಲ್ಲ, ಯಾವ ರೇಷು ನಡೀತಾ ಇಲ್ವಲ್ಲ ರೇಸಿಗ. ಅವ್ರು ಹೇಳಿದಾರೆ ಸರ್, ನಾನು ಕೂಡ ರೇಸ್ ನಲ್ಲಿದ್ದೇನೆ, ಮುಖ್ಯಮಂತ್ರಿ ರೇಸ್ ನಲ್ಲಿದ್ದೇನೆ. ಅವ್ರು ಏನ್ ಹೇಳಿದ್ರೆ ನನಗೆ ಗೊತ್ತಿಲ್ಲ. ರೇಸ್ ಅಂತೂ ಇಲ್ಲ, ದೇರ್ ಇಸ್ ನೋ ರೇಸ್. ಅದೊಂದನ್ನು ಮಾತಾಡಲಿಲ್ಲ, ಏನನ್ನೂ ಮಾತಾಡಲಿಲ್ಲ. ನಮ್ಮ ಎಐಸಿಸಿಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬ್ರಿಗೆ ಇನ್ವಿಟೇಷನ್ ಕೊಡಲಿಕ್ಕೆ ಬಂದಿದ್ದೆ. ಸೊ ರಾಹುಲ್ ಗಾಂಧಿ ಸಾಹೇಬರು ನಮ್ಮ ದೇಶದಲ್ಲಿಲ್ಲ, 26ಕ್ಕೆ ಬರ್ತಾರೆ. ಸೊ ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಖರ್ಗೆ ಸಾಹೇಬರು ತಮ್ಮ ಡೇಟ್ನ ಕನ್ಫರ್ಮ್ ಮಾಡಿದ್ದಾರೆ. ಅವ್ರು ಮಾತಾಡ್ತೀನಿ ಅಂತ ನನಗೆ ಹೇಳಿದ್ದಾರೆ. ನಾವು ಆಲ್ರೆಡಿ ಸಿಎಂ ಸಾಹೇಬ್ರು ಈಗಾಗಲೇ ಪಕ್ಷದ ಅಧ್ಯಕ್ಷರು ಸಿಎಂ ಸಾಹೇಬರು ಲೆಟರ್ ಬರೆದಿದ್ದಾರೆ. ನೋಡೋಣ, ಅವ್ರು ಇನ್ನೂ ಕನ್ಫರ್ಮ್ ಮಾಡಿಲ್ಲ, ನೋಡೋಣ. ಇದ್ರು ಒಂದೇ ಆನ್ಸರ್, ಏನೂ ಗೊತ್ತಿಲ್ಲ, ಯಾವ ಬಗ್ಗೆ ಕೂಡ ಚರ್ಚೆ ಆಗಿಲ್ಲ ಅನ್ನುವಂಥದ್ದು. ಬಟ್ ಟ್ರಯಾಂಗಲ್ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಮನೆ, ಖರ್ಗೆ ಅವರ ಮನೆ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಮನೆ, 3 ಕಡೆಗಳಲ್ಲಿ ಆಗಬೇಕಾದಂತಹ ಚಟುವಟಿಕೆಗಳು, ರಾಜಕೀಯ ಚಟುವಟಿಕೆಗಳು ಯಥಾಪ್ರಕಾರವಾಗಿ ಮುಂದುವರಿತಾನೆ ಇದೆ. ಸಂಪರ್ಕ ಕಡಿತಾ ಆಗಿದೆ, ಮತ್ತೆ ಸಂಪರ್ಕಿಸುವ ಪ್ರಯತ್ನ ಪಡ್ತೀವಿ. ಒಂದು ಕಡೆ ಖರ್ಗೆ ಅವರ ಮನೆಗೆ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟ ನಂತರದಲ್ಲಿ ಉಳಿದಂತಹ ಶಾಸಕರುಗಳಿಗೆ, ಅವರ ಆಪ್ತ ಸಚಿವರುಗಳಿಗೆ ಒಂದು ರೀತಿಯಾದಂತಹ ಕುತೂಹಲ ಇರುತ್ತೆ. ಆ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಮನೆಗೆ ಒಂದಿಷ್ಟು ಜನ ಶಾಸಕರು, ಅವರ ಆಪ್ತ ಸಚಿವರುಗಳು ಎಡಿತಾಗ್ತಾ ಇದ್ದಾರೆ, ಮೇಲಿಂದ ಮೇಲೆ ಭೇಟಿ ಕೊಡ್ತಾ ಇದ್ದಾರೆ.
ಕಳೆದ 2 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತ ಒಂದಿಷ್ಟು ಜನ ನಾಯಕರುಗಳು. ಮತ್ತೊಂದು ಕಡೆ ದೆಹಲಿಗೆ ಭೇಟಿ ಕೊಟ್ಟಿದ್ದಂತಹ ಕುನಗಲ್ ಶಾಸಕ ರಂಗನಾಥ್ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿರುವಂಥದ್ದು. ಅವರು ಏರ್ಪೋರ್ಟ್ನಲ್ಲೇ ಮಾತನಾಡಿದ್ರು ಆ ದೆಹಲಿ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಈ ರೀತಿಯಾದಂತಹ ಬೆಳವಣಿಗೆಗಳು ನಡೀತಾ ಇದೆ. ತಮ್ಮ ನಾಯಕರುಗಳಿಗೆ ಬೆಂಬಲವನ್ನ ವ್ಯಕ್ತಪಡಿಸಿ ನಡೀತಾ ಇರುವಂತಹ ಬೆಳವಣಿಗೆಗಳಿವೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್, ಮತ್ತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಯಾವುದೇ ರೀತಿಯಾದಂತಹ ಬೆಳವಣಿಗೆಗಳು ಆಗ್ತಿಲ್ಲ ಅನ್ನುವಂತಹ ಒನ್ ಲೈನ್ ಆನ್ಸರ್ ಎಲ್ಲರ ಕಡೆಯಿಂದ ಬರ್ತಾ ಇದ್ರು ಕೂಡ ಎಲ್ಲಾ ಬೆಳವಣಿಗೆಗಳು ಕೂಡ ಎಸ್ಪೆಷಲಿ ಈ ಟ್ರಯಾಂಗಲ್ ರೀತಿಯಲ್ಲಿ 3 ಕಡೆಗಳಲ್ಲಿ ಖರ್ಗೆ ನಿವಾಸ, ಸಿಎಂ ನಿವಾಸ ಮತ್ತು ಡಿಸಿಎಂ ನಿವಾಸದಲ್ಲಿ ಆಗ್ತಾನೆ ಇದೆ. ಅರುಣ್, ಸದ್ಯ ಸಿಎಂ ಸಿದ್ದರಾಮಯ್ಯನವರ ಮನೆಗೂ ಕೂಡ ಒಂದಿಷ್ಟು ಆಪ್ತ ಸಚಿವರು ಬಂದು ಅವರನ್ನ ಭೇಟಿ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈ ಗೊಂದಲಗಳಿಗೆ ಒಂದು ಹೇಳಿಕೆಯನ್ನು ಕೊಡುವ ಮೂಲಕ ಸದ್ಯಕ್ಕೆ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ರಾಹುಲ್ ಗಾಂಧಿ ಅವರ ಅಂಗಳಕ್ಕೆ ಚೆಂಡನ್ನ ಎಸೆಯುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ಒಂದು ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂತಹ ಹೇಳಿಕೆಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ರಾಜ್ಯ ರಾಜಕಾರಣದಲ್ಲಿ ಉದ್ಭವಿಸಿರ್ತಕ್ಕಂಥ ಈ ಗೊಂದಲ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷರು ಕೂಡ ಎಲ್ಲ ಒಂದ್ ಕಡೆ ಡಿಸ್ಟರ್ಬ್ ಆದಂತೆ ಕಾಣಿಸ್ತಾ ಇದೆ. ಬಡ ರಾಜಕಾರಣದ ಕಾರಣಕ್ಕಾಗಿ ಪ್ರತಿನಿತ್ಯವೂ ಅವರನ್ನ ಭೇಟಿ ಮಾಡುವಂತದ್ದು, ಅವರವರ ಒಂದು ಅಭಿಪ್ರಾಯಗಳನ್ನ ಹೇಳುವಂತದನ್ನ ಮಾಡ್ತಾ ಇದ್ರು. ಪ್ರಮುಖವಾಗಿ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಒಂದಿಷ್ಟು ಕಾಲ ಚರ್ಚೆಯನ್ನು ಕೂಡ ಮಾಡಿದ್ರು. ಅದಾದ ನಂತರದಲ್ಲಿ ಇವತ್ತು ಸಿಎಂ ಆಪ್ತ ಬಣದ ಸಚಿವರುಗಳು ಕೂಡ ಅವರನ್ನ ಭೇಟಿ ಮಾಡುವಂತ ಕೆಲಸವನ್ನು ಮಾಡಿದ್ರು. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ಜೊತೆಗೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಇನ್ನಿತರ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಒಂದು ಕೆಲಸಕ್ಕೂ ಕೂಡ ಕೈ ಹಾಕ್ತಾ ಇರತಕ್ಕಂಥದ್ದು. ಇಂತಹ ಒಂದು ಸಂದರ್ಭದಲ್ಲಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಅಂದ್ರೆ ಮೌನವನ್ನ ಮುರಿದಿರ್ತಕ್ಕಂಥದ್ದು. ಈ ಒಂದು ವಿಚಾರ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯರ ಒಂದು ನಿವಾಸದಲ್ಲೂ ಅವರ ಆಪ್ತ ಸಚಿವರು ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಈಗಾಗಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಶಾಸಕರ ಒಂದು ಬೆಂಬಲ ಕೋರಿ ಒಂದಿಷ್ಟು ಸಹಿ ಸಂಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದೆಲ್ಲ ಚರ್ಚೆಯಲ್ಲಿ ಇರತಕ್ಕಂಥ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯನವರ ಬಣವು ಕೂಡ ಆಕ್ಟಿವ್ ಆಗಿದೆ. ಈ ಒಂದು ಬಣದ ನಾಯಕರು ಕೂಡ ಈಗಾಗಲೇ ಸಾಕಷ್ಟು ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ, ಸಾಕಷ್ಟು ಸಭೆಗಳನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಇವತ್ತು ಸಿಎಂ ಸಿದ್ದರಾಮಯ್ಯನವರ ನಿವಾಸದಲ್ಲಿಯೂ ಕೂಡ ಕೆಲ ಆಪ್ತ ಸಚಿವರು ಹಾಗೂ ಶಾಸಕರುಗಳು ಭೇಟಿಯನ್ನ ಮಾಡಿ ಸಾಕಷ್ಟು ಸಮಾಲೋಚನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಮುಂದಿನ ನಿರ್ಧಾರ ಯಾವ ರೀತಿಯಾಗಿರಬೇಕು, ಜೊತೆಗೆ ಮುಂದೆ ಯಾವ ರೀತಿಯಾಗಿ ನಿಲುವನ್ನು ತೆಗೆದುಕೊಳ್ಬೇಕು, ಹೈಕಮಾಂಡ್ ಮುಂದೆ ಯಾವೆಲ್ಲ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಅನ್ನುವಂತಹ ಚರ್ಚೆ ಕೂಡ ಸಿಎಂ ಸಿದ್ದರಾಮಯ್ಯನವರ ಬಳಿ ಇವತ್ತು ಮಾಡಿರ್ತಕ್ಕಂಥದ್ದು. ಇನ್ನೊಂದು ಕಡೆ ದಲಿತ ಸಿಎಂ ವಿಚಾರವೂ ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥ ಕಾರಣಕ್ಕಾಗಿ ಈ ಎಲ್ಲಾ ವಿಚಾರಗಳು ಕೂಡ ಇವತ್ತು ಸಿಎಂ ನಿವಾಸದಲ್ಲಿ ಚರ್ಚೆ ಆಗಿದೆ. ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಣ ಯಾವ ರೀತಿಯಾಗಿ ಸರ್ಕಸ್ ಅನ್ನ ಮಾಡ್ತಾ ಇದೆ ಅಂದ್ರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಸಿಎಂ ಸಿದ್ದರಾಮಯ್ಯನವರ ಬದಲಾಗಿ ಅಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಸ್ಥಾನದಲ್ಲಿ ಕುಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಯನ್ನು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆಗಳನ್ನು ಕೂಡ ಅವರು ಮಾಡ್ತಾರೆ. ಈ ಒಂದು ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಣವು ಕೂಡ ಈಗ ಆಕ್ಟಿವ್ ಆಗಿ ಸಾಕಷ್ಟು ಸಭೆಗಳನ್ನ ಮಾಡುವಂತಿರಬಹುದು ಅಥವಾ ಸಿಎಂ ಸಿದ್ದರಾಮಯ್ಯರೊಂದಿಗೆ ಚರ್ಚೆಯನ್ನ ಮಾಡಿ ಒಂದಿಷ್ಟು ನಿರ್ಣಯಗಳನ್ನು ತೆಗೆದುಕೊಳ್ಳೋದು, ಜೊತೆಗೆ ಹೈಕಮಾಂಡ್ ನಾಯಕರ ಬಳಿ ಯಾವ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿ ಅದನ್ನ ಅಲ್ಲಿ ಮಂಡಿಸಬೇಕು, ಜೊತೆಗೆ ಹೈಕಮಾಂಡ್ಗೆ ಯಾವೆಲ್ಲ ಬೇಡಿಕೆಗಳನ್ನ ಇಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಇವತ್ತು ಚರ್ಚೆ ಆಗಿರ್ತಕ್ಕಂಥದ್ದು. ಮಹದೇವಪ್ಪನವರು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿದ್ರು. ಅದಾದ ಕೆಲವೇ ನಿಮಿಷಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನು ಕೂಡ ಭೇಟಿ ಮಾಡಿ ಒಂದಿಷ್ಟು ವಿಚಾರವನ್ನ ವಿನಿಮಯ ಮಾಡಿಕೊಳ್ಳುವಂತ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಒಂದು ಕಡೆ ದಲಿತ ಸಚಿವರುಗಳು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯನ್ನ ಮಾಡುವ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರನ್ನು ಕೂಡ ಭೇಟಿ ಮಾಡಿ ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಗೊಂದಲಗಳಿದ್ರು ಸಹಿತವಾಗಿ ಅದೆಲ್ಲವನ್ನು ಕೂಡ ಬಗೆಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಬಣವು ಕೂಡ ಹೈಕಮಾಂಡ್ಗೆ ಒತ್ತಡವನ್ನು ಹೇರ್ತಾ ಇದೆ. ಇನ್ನೊಂದು ಕಡೆ ನಾಯಕತ್ವ ಬದಲಾವಣೆ ಮಾಡಲೇಬೇಕು ಅನ್ನುವಂತ ಒಂದು ರೀತಿಯಲ್ಲಿ ಪಟ್ಟಣ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣವು ಕೂಡ ಹಿಡಿದಿರ್ತಕ್ಕಂಥ ಕಾರಣಕ್ಕಾಗಿ ಈ ಎರಡು ಬಣಗಳ ನಡುವೆ ಎಐಸಿಸಿ ಅಧ್ಯಕ್ಷರು ಕೂಡ ಈಗ ಹೈರಾಣಾದಂತೆ ಕಾಣಿಸ್ತಾ ಇದೆ. ಈ ಎಲ್ಲಾ ವಿಚಾರಗಳನ್ನ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನುವಂತ ಅವರ ಹೇಳಿಕೆ ಇದೆಯಲ್ಲ, ಎಲ್ಲ ಒಂದ್ ಕಡೆ ಅದು ಬೇಸರದ ಹೇಳಿಕೆ ಅಂತಲೇ ಅಂದ್ರೆ ಪರಿಗಣನೆ ಮಾಡಬೇಕಾಗತ್ತೆ. ಅರುಣ್, ಥ್ಯಾಂಕ್ ಯು ಕಾರ್ತಿಕ್.